ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಗೆ ಬಂದು ಈ ರೀತಿಯ ಸ್ಟಿಕ್ಕರ್ ಅಂಟಿಸಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದರ ಮೇಲೆ UHID ಅಂತ ಬರೆದಿದ್ದಾರೆ. ಇನ್ನು ಈ ರೀತಿ ಸ್ಟಿಕ್ಕರ್ ಅಂಟಿಸಿರೋರ ಮನೆಗೆಲ್ಲ ಬಂದು ಸರ್ಕಾರವು ಸಮೀಕ್ಷೆ ನಡೆಸಿದ್ದಾರೆ. ಇನ್ನು ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಂದರ್ಭದ ವೇಳೆ ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು, ಯಾವೆಲ್ಲ ದಾಖಲೆಗಳನ್ನು ನೀಡಬಾರದು ಎಂದು ಹಲವರಲ್ಲಿ ಗೊಂದಲವಿದೆ. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳಲಿಲ್ಲ ಅಂತಂದ್ರೆ ಫ್ರೀ ಕರೆಂಟ್ ರದ್ದು ಮಾಡ್ತಾರಾ? ಅಥವಾ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿಬಿಡ್ತಾರಾ? ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ನಿಮಗೆ ಉತ್ತರವನ್ನ ಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ. ಇನ್ನು ಆನ್ಲೈನ್ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಇನ್ನು ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಮತ್ತು ಈ ರೀತಿ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೂಡ ಸಿಗಲಿದೆ. ಇನ್ನು ನಿಮ್ಮ ಮನೆಗೂ ಕೂಡ ಬಂದು ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಸಮೀಕ್ಷೆ ನಡೆಸಿದ್ದಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನೋಡ್ಕೊಂಡು ಬನ್ನಿ. ನಾನಂತೂ ಇದರಲ್ಲಿ ಭಾಗವಹಿಸಲ್ಲ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಆರ್ಡರ್ ಕೊಟ್ಟಿದ್ದಾರೆ, ಅನಿವಾರ್ಯ ಇಲ್ಲ, ಕಂಪಲ್ಸರಿ ಇಲ್ಲ, ನೀವೇನ್ ಭಾಗವಹಿಸೋ ಅವಶ್ಯಕತೆ ಇಲ್ಲ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯರವರು ಹೇಳಿದ್ದಾರೆ. ಏನಂದ್ರೆ, ಜಾತಿ ಗಣತಿಯಲ್ಲಿ ನೀವು ಪಾಲ್ಗೊಳ್ಳಬಹುದು, ಪಾಲ್ಗೊಳ್ಳದೇನೂ ಕೂಡ ಇರಬಹುದು. ನೀವು ಭಾಗವಹಿಸಲೇಬೇಕು ಅಂತ ಯಾವುದೇ ರೂಲ್ಸ್ಗಳು ಕೂಡ ಇಲ್ಲ. ಇನ್ನು ನೀವು ಪಾಲ್ಗೊಳ್ಳೋ ಹಾಗಿದ್ರೆ ಯಾವ ಯಾವ ದಾಖಲೆ ಕೊಡಬಾರದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಈ UHID ಸ್ಟಿಕ್ಕರ್ ಯಾಕೆ ಅಂಟಿಸಿದ್ದಾರೆ, UHID ಅಂದ್ರೇನು ಅನ್ನುವ ವಿವರವನ್ನ ಮೊದಲು ನೋಡೋಣ ಬನ್ನಿ. ಸ್ನೇಹಿತರೆ, ಈ ಸ್ಟಿಕ್ಕರ್ನ ನೋಡಿದಾಗ ಎಂಥವರಿಗೂ ಕೂಡ ಶಾಕ್ ಆಗುತ್ತೆ. ಯಾರು ಇದನ್ನ ಅಂಟಿಸಿದ್ದಾರೆ, ಯಾತಕ್ಕೋಸ್ಕರ ಅಂಟಿಸಿದ್ದಾರೆ, ಇದ್ರ ಮೇಲೆ ಡೋಂಟ್ ರಿಮೂವ್ ಅಂತ ಕೂಡ ಬರೆದ್ಬಿಟ್ಟಿದ್ದಾರೆ ಅನ್ನುವಂಥ ಎಲ್ಲಾ ಡೌಟ್ ಎಲ್ರಿಗೂ ಕೂಡ ಕಾಡುತ್ತೆ, ಎಲ್ಲ ಪ್ರಶ್ನೆ ಕಾಡುತ್ತೆ. ಇನ್ನು ಸರ್ಕಾರದ ಹೊಸ ಯೋಜನೆ ಅಡಿ ಅಂಟಿಸಲಾಗಿರುವಂತಹ ಸ್ಟಿಕ್ಕರ್ ಇದು. ರಾಜ್ಯದಲ್ಲಿ ಎರಡನೇ ಬಾರಿಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಿದೆ. ಇನ್ನು ಜಿಯೋ ಟ್ಯಾಗ್ ಮಾಡಿರುವಂತಹ 2 ಕೋಟಿಗೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಲಾಗುತ್ತೆ. 7 ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಸರ್ಕಾರ ಹೊಸ ಪ್ಲಾನ್ ರೂಪಿಸಿದೆ. ಹೌದು, ಇನ್ನು ಈ ಡೇಟಾ ಸಂಗ್ರಹಿಸಿ ಡಿಸೆಂಬರ್ ಒಳಗಡೆ ವರದಿಯನ್ನ ಸಲ್ಲಿಸಿ ಅಂತ ಆಯೋಗಕ್ಕೆ ಸರ್ಕಾರ ಗಡುವು ಕೂಡ ನೀಡಿದೆ. ಸೊ ಅದೇ ಒಂದು ಡೆಡ್ ಲೈನ್, ಡಿಸೆಂಬರ್ ಒಳಗಡೆ ಇವರು ಇದನ್ನ ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಇದರಲ್ಲಿ 2 ಹಂತಗಳಿರುತ್ತೆ, ಅಂದ್ರೆ 2 ಸ್ಟೇಜ್ಗಳಿರುತ್ತವೆ. 1ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಬೆಸ್ಕಾಂ ಸರ್ಕಾರಿ ಅಧಿಕಾರಿಗಳಿರ್ತಾರಲ್ಲ ಅಥವಾ ಯಾವುದೇ ರೀತಿಯ ಅಧಿಕಾರಿಗಳಿರ್ತಾರಲ್ಲ, ಅವರು ಪ್ರತಿ ಮನೆಗೂ ಹೋಗಿ ಈ ರೀತಿಯಾದಂತಹ ಸ್ಟಿಕ್ಕರ್ ಅನ್ನ ಅಂಟಿಸ್ ಬರ್ತಾರೆ. ಅದಾದ ಮೇಲೆ 2ನೇ ಹಂತ ಅಂದ್ರೆ 2ನೇ ಸ್ಟೇಜ್ ಏನಪ್ಪಾ ಅಂದ್ರೆ, ಶಿಕ್ಷಕರು ಬಂದು ಪ್ರತಿ ಮನೆಯ ಒಂದು ಸದಸ್ಯರ ಆ ಕುಟುಂಬದ ಒಂದು ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ, ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ. ಈಗ ದಸರಾ ಹಬ್ಬಕ್ಕೆ ಹೇಗೋ ರಜೆ ಇದೆ. ಈ ಕಾರಣದಿಂದ ಒಟ್ಟು 1.25 ಲಕ್ಷ ಅಂದ್ರೆ 1.75 ಲಕ್ಷ ಶಿಕ್ಷಕರನ್ನ ಬಳಸಿಕೊಂಡು ಈ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಸರ್ಕಾರ ತೀರ್ಮಾನಿಸಿದೆ. ಈ ಒಂದು ಕೆಲಸವನ್ನ ಮುಂದುವರಿಸಲಾಗುತ್ತೆ. ಶಿಕ್ಷಕರು ಪ್ರತಿ ಮನೆಗೂ ಭೇಟಿ ನೀಡಿ 60 ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು ಈ ಪ್ರಾಜೆಕ್ಟ್ಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ 420 ಕೋಟಿ ನಿಗದಿಪಡಿಸಿದೆ. ಇನ್ನು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ನೋಡ್ಕೋತೀವಿ, ಇದು ಮುಂದುವರಿಲಿ ಅಂತ ಸರ್ಕಾರ ಭರವಸೆಯನ್ನ ಕೂಡ ನೀಡಿದೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಆಯೋಗವು ಸೆಪ್ಟೆಂಬರ್ 22ರಿಂದ ಆರಂಭವಾಗಲಿದೆ. ಎಲ್ಲರೂ ಕೂಡ ಸರಿಯಾಗಿ 60 ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡಬೇಕು, ಸಮೀಕ್ಷೆಯನ್ನ ಯಶಸ್ವಿ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ಈ ಸಮೀಕ್ಷೆ ಮಾಡ್ತಿದ್ದಾರೆ ಅಂತಂದ್ರೆ, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಯ ಜಾರಿಗೆ ತರಬೇಕು ಅನ್ನುವಾಗಿದ್ರೆ ಈ ಡೇಟಾವನ್ನ ಬಳಸ್ಕೊಳ್ಳುತ್ತೆ. ಸರಿಯಾದ ವರ್ಗಕ್ಕೆ ಸರಿಯಾದ ಯೋಜನೆ ತಲುಪಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಸಮೀಕ್ಷೆ ನಡೆಸಲಾಗ್ತಿದೆ. ಇನ್ನು ಬಡತನ, ನಿರುದ್ಯೋಗ, ಅನಕ್ಷರತೆ ಎಕ್ಸೆಟ್ರಾ ಈ ರೀತಿ ಎಲ್ಲವನ್ನ ಹೋಗಲಾಡಿಸೋದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಈ ಡೇಟಾ ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಈ ಸ್ಟಿಕ್ಕರ್ ಬಗ್ಗೆ ಹೇಳೋ ಹಾಗಿದ್ರೆ, ಎಲೆಕ್ಟ್ರಿಕ್ ಮೀಟರ್ ಆಧಾರದಲ್ಲಿ ಜಿಯೋ ಟ್ಯಾಗ್ ಮಾಡಿ UHID ವಿಶೇಷ ಸಂಖ್ಯೆ ನಮೂದಿಸಲಾಗುತ್ತೆ. ರಾಜ್ಯದಲ್ಲಿ 1.55 ಲಕ್ಷ ಮನೆಗಳಿಗೆ UHID ಸಂಖ್ಯೆ ನಮೂದಿಸಲಾಗಿದೆ. ಎಲೆಕ್ಟ್ರಿಕ್ ಮೀಟರ್ ಇಲ್ದಿರೋ ಮನೆಗಳನ್ನ ಕೂಡ ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ.
ಈ ಸ್ಟಿಕ್ಕರ್ ಮೇಲೆ UHID ಅನ್ನು ನೀವು ಗಮನಿಸಬಹುದು. ಅದರ ಫುಲ್ ಫಾರ್ಮ್ ಏನಂದರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂತ ಅರ್ಥ. ಸೊ ಇದೊಂದು ಯುನೀಕ್ ನಂಬರ್ ಆಗಿರುತ್ತೆ. ಇನ್ನು ಈ ಸ್ಟಿಕ್ಕರ್ ಅಂಟಿಸುವಂತಹ ಪ್ರಕ್ರಿಯೆಯನ್ನ ಹೌಸ್ ಲಿಸ್ಟಿಂಗ್ ಎಕ್ಸಸೈಸ್ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಶಿಕ್ಷಕರು ಮನೆ ಮನೆಗೂ ಬಂದು ಯಾವ ರೀತಿಯ ಒಂದು ಡೇಟಾವನ್ನು ಸಂಗ್ರಹಿಸ್ತಾರೆ ಅಂತಂದ್ರೆ ಕುಟುಂಬದ ಸದಸ್ಯರ ವಿವರ, ಶೈಕ್ಷಣಿಕ ಅರ್ಹತೆ, ಉದ್ಯೋಗದ ಸ್ವರೂಪ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಈ ಡೇಟಾವನ್ನ ಮುಂದೆ ಸರ್ಕಾರ ಗೃಹ ಯೋಜನೆ, ಉದ್ಯೋಗ ಯೋಜನೆ, ಶಿಕ್ಷಣ, ಸಬ್ಸಿಡಿ ಈ ರೀತಿ ಹಲವಾರು ಯೋಜನೆಗಳಿಗೋಸ್ಕರ ಬಳಸಿಕೊಳ್ಳಲಾಗುತ್ತೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ದಿನದಿಂದ ದಿನಕ್ಕೆ ತುಂಬಾ ವೇಗ ಪಡೆದಿದ್ದು ಬರೋಬ್ಬರಿ 50% ಮನೆಗಳನ್ನ ಸಮೀಕ್ಷೆ ಪೂರ್ಣಗೊಳಿಸಿದೆ. ಇದೇ ವೇಗದಲ್ಲಿ ಸಮೀಕ್ಷೆ ನಡೆದ್ರೆ ಉಳಿದ 5 ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳಲಿದೆ. ಇನ್ನು ಸಾರ್ವಜನಿಕರು ವೈಯಕ್ತಿಕ ಮತ್ತು ಹಣಕಾಸಿನ ವಿವರಗಳನ್ನ ನೀಡೋ ಅವಶ್ಯಕತೆ ಇಲ್ಲ. ಗಣತಿ ತಂಡಗಳು ಕೇಳುವುದು ಮೂಲಭೂತ ಕುಟುಂಬ ಮತ್ತು ಜಾತಿ ಸಂಬಂಧಿತ ಪ್ರಶ್ನೆಗಳು ಮಾತ್ರ. ಹಾಗಾಗಿ ನಾವು ಯಾವ ದಾಖಲೆಗಳನ್ನ ನೀಡಬೇಕು, ಯಾವ ದಾಖಲೆಗಳನ್ನ ನೀಡಬಾರದು ಅನ್ನೋ ಸ್ಪಷ್ಟತೆ ನಮಗೆ ತಿಳಿದಿರಬೇಕು. ಇನ್ನು ಯಾವೆಲ್ಲ ದಾಖಲೆಗಳನ್ನ ನೀಡಬೇಕು ಅಂತ ತಿಳಿಸ್ತೀವಿ ನೋಡಿ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸಂಖ್ಯೆ ಅವುಗಳನ್ನ ನೀಡಬಾರದು. ಜಾತಿ ಗಣತಿಗೆ ಸರ್ಕಾರಿ ಗುರುತಿನ ಚೀಟಿ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರಲಿ, ಅಕೌಂಟ್ ನಂಬರ್ ಆಗಿರಲಿ ಕೊಡುವಂತಿಲ್ಲ. ಚಿನ್ನ, ಆಸ್ತಿ ಮತ್ತು ಸಾಲಗಳ ಮಾಹಿತಿ ಕೂಡ ನೀಡುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಸಂಬಳದ ಸ್ಲಿಪ್ ಅಂದರೆ ಸ್ಯಾಲರಿ ಸ್ಲಿಪ್ ಕೂಡ ಆಗಿರಲಿ, ನಿಮ್ಮ ಆದಾಯದ ವಿವರಗಳನ್ನಾಗಲಿ ದಾಖಲೆಗಳನ್ನಾಗಲಿ ನೀಡುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ಪಾಸ್ವರ್ಡ್ ಆಗಿರಲಿ, OTP ಆಗಿರಲಿ ಕೂಡ ಕೊಡಬಾರದು. ಸೊ ಜಾತಿ ಗಣತಿ ತಂಡವು ಕೇವಲ ನಿಮ್ಮ ಕುಟುಂಬಸ್ಥರ ಸಂಖ್ಯೆ, ನಿಮ್ಮ ಜಾತಿ, ಉಪಜಾತಿ, ಶಿಕ್ಷಣ ಮತ್ತು ಉದ್ಯೋಗದ ವಿವರಗಳನ್ನು ಮಾತ್ರ ದಾಖಲಿಸಲಿದ್ದಾರೆ. ಇನ್ನು ಇದನ್ನು ಬಿಟ್ಟು ಬೇರೆ ವಿವರಗಳನ್ನು ಕೇಳಿದ್ರೆ ನೀವು ಖಂಡಿತ ಕೊಡಲು ನಿರಾಕರಿಸಬಹುದು. ಇನ್ನು ನೀವೇನಾದರೂ ಹಬ್ಬಗಳಿಗೆ, ಊರುಗಳಿಗೆ ಏನಾದರೂ ಹೊರಟು ಹೋಗಿದ್ರೆ ಮತ್ತು ನಿಮಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋ ಇಚ್ಛೆ ಇದ್ರೆ ರಾಜ್ಯ ಸರ್ಕಾರವು ಆನ್ಲೈನ್ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಆನ್ಲೈನ್ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರ ನೀಡಿರುವ ಈ ನಂಬರ್ಗೂ ಕೂಡ ನೀವು ಕರೆ ಮಾಡಿದ್ರೂ ವಿವರಗಳನ್ನು ತಿಳಿಸಿಕೊಡ್ತಾರೆ. ಇನ್ನು ಇದೆಲ್ಲ ನಮಗೆ ಬೇಕಾಗಿಲ್ಲ, ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಇಷ್ಟವಿಲ್ಲ ಅಂತಂದ್ರೆ ನೀವು ಖಂಡಿತವಾಗಿಯೂ ಅದನ್ನು ನಿರಾಕರಿಸಬಹುದು. ಖುದ್ದು ಹೈಕೋರ್ಟೇ ಈ ವಿಷಯವನ್ನ ತಿಳಿಸಿದೆ. ಇನ್ನು ನಿರಾಕರಿಸಿದ್ರೆ ನಿಮ್ಮ ಫ್ರೀ ಕರೆಂಟ್ ಆಗಿರಲಿ, ರೇಷನ್ ಕಾರ್ಡ್ ಆಗಿರಲಿ ಯಾವುದಕ್ಕೂ ಕೂಡ ಏನೂ ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ಸರ್ವೆಯಿಂದ ಜನರ ಮಾಹಿತಿ ಕಲೆ ಹಾಕಿ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ಬೋದು ಎಂಬ ಭಯ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಈ ಯೋಜನೆಗೆ 400 ಕೋಟಿಗೂ ಅಧಿಕ ಜನರ ತೆರಿಗೆ ದುಡ್ಡನ್ನ ಲೂಟಿ ಮಾಡಲು ಮಾಡಿರುವ ಯೋಜನೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಜನರನ್ನ ಒಡೆಯಲು ಮಾಡ್ತಿರುವಂತಹ ಒಂದು ಸಂಚು ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.